ಒಂದು ರೇಂಜ್ಗೆ ಚೆನ್ನಾಗಿ ಬಂದಿದೆ. ಪರ್ಸು ಎಷ್ಟು ಚಾಕ್ಲೇಟ್ ತುಂಬ ಸೈಜ್ ಕೊಟ್ಟರು, ನೋವು ಅನುಭವಿಸಿದ್ರು ಅಂತ. ತಂದೆನೂ ಅಷ್ಟೇ ನೋವು ಅನುಭವಿಸ್ತಾರೆ, ಇನ್ನೂ ಇಲ್ಲ ಅಂದರೆ ಸುತ್ತ ಆಗ್ತದಲ್ಲ. ಮತ್ತೆ ಇದು ಆರಾಮಾಗೆ ಬೆಳ್ಕೊಂಡು ಬಂದ. ಊಟಕ್ಕೆ ಮುಂಚೆನೂ ಫುಲ್ ಭಯ, ಊಟದ ಮೇಲೂ ಫುಲ್ ಭಯ, ಆ ಥರ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಪವಿತ್ರಾಸ್ ಬ್ಯೂಟಿ ಬ್ಲಾಗ್. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತು ಹೇಳಿದ್ನಲ್ಲ, ನಿನ್ನೆ ಗಿಫ್ಟ್ ತೊಗೊಂಬಂದ್ವಿ, ಸಂಜೆ ಆಗೋಯ್ತು. ನಾನು ಅದನ್ನು ಪ್ಯಾಕ್ ಮಾಡೋಕ್ಕಾಗಲಿಲ್ಲ. ಇನ್ನೂ ಟೈಮ್ ಇರೋಲ್ಲ, ಯಾಕೆಂತಂದರೆ ಅಡ್ರೆಸ್ ಕೊಟ್ಮೇಲೆ ನೀವು ಕೂಡ ವೆಯ್ಟ್ ಮಾಡ್ತಿರ್ತೀರ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾನು ಬೇಗನೆ ಪ್ಯಾಕಿಂಗ್ ಶುರು ಮಾಡ್ಕೊಂಡು ಬಿಡ್ತೀನಿ. ಇವತ್ತೇನು 1 ಅವರಲ್ಲಿ ಆಗುತ್ತಾ? 1 ಅವರ್ ಸಾಕಾಗುತ್ತೆ, ಒಂದು 10 ಬಾಕ್ಸ್ ಅಷ್ಟೇ ಇರೋದು. ಸೊ ಅದನ್ನು ಎಲ್ಲ ಹಾಕಿ ಪ್ಯಾಕ್ ಮಾಡಿಬಿಟ್ಟು ಎತ್ತಿಟ್ರೆ ನಿಮ್ಮ ಅಡ್ರೆಸ್ ಸಿಕ್ಕಿದ ತಕ್ಷಣ ನಾನು ಅದ್ರೊಳಗೆ ಹಾಕಿ ಪೋಸ್ಟ್ ಮಾಡೋದಕ್ಕೆ ಕೊಟ್ಬಿಡ್ತೀನಿ. ಸೊ ಈ ಥರ ರ್ಯಾಪರ್ ಸ್ವಲ್ಪ ಡೀಸೆಂಟಾಗಿರಲಿ ಅಂದ್ಬಿಟ್ಟು ಈ ರ್ಯಾಪ್ ತರಿಸಿದ್ದೀನಿ. ಸೊ ಈ ಥರ ಇದೆ. ಇವತ್ತು ಫುಲ್ಲಾಗಿ ಪ್ಯಾಕಿಂಗ್ ಮಾಡೋಣ. ಆಮೇಲೆ ಗಿಫ್ಟ್ ಬಾಕ್ಸು ನನ್ನ ಫೇವ್ರೇಟ್ ಬ್ಲ್ಯಾಕ್ ಕಲರ್, ಅದಕ್ಕೆ ಬ್ಲ್ಯಾಕ್ ಕಲರಲ್ಲೇ ತರಿಸಿದೆ. ಈ ಥರ ಇದೆಲ್ಲ, ಇದ್ರೊಳಗೆ ಎಲ್ಲ ಪ್ಯಾಕ್ ಮಾಡೋದು. ಓಕೆ, ನಮ್ಮದು 2 ವರ್ಷದ ಜರ್ನಿ ಹೇಗಿತ್ತು, ನಮ್ಮ ಎಕ್ಸ್ಪೀರಿಯನ್ಸ್ ಏನು, ಅವನ್ನ ಈ ಜರ್ನಿ ಹಿಂಗೆ ಬೆಳೆದ ಅಂತ ನಿಮ್ಮ ಜೊತೆ ಹಂಚ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಅವನ್ನ ಹಳೆಯ ವಿಡಿಯೋಸ್ ಎಲ್ಲ ಶೇರ್ ಮಾಡ್ಕೋತೀನಿ. ಸೊ ಫುಲ್ ವಿಡಿಯೋ ನೋಡಿ. ಹಾಗೆ ನನ್ನ ಹಸ್ಬೆಂಡ್ ಇವತ್ತು ಟೀ ಮಾಡಿದ್ದಾರೆ. ನನಗೆ ಇವತ್ತು ಕೆಲಸ ಜಾಸ್ತಿ ಆಯ್ತಲ್ವ, ಅದಕ್ಕೆ ಟೀ ಮಾಡಿಕೊಟ್ರು. ಸೊ ಟೀ ಕುಡಿದ್ಬಿಡ್ತೀನಿ ಫಸ್ಟು, ಆಮೇಲೆ ಕೆಲಸ ಶುರು ಮಾಡ್ತೀನಿ. ಅವರು ಕೂಡ ಬಂದಿದ್ದಾರೆ, ಒಂದು ಅರ್ಧ ಗಂಟೆ ಹೆಲ್ಪ್ ಮಾಡ್ತೀನಿ ಅಷ್ಟೇ ನಾನು ಅಂತ. ಅವ್ರು ಇದ್ದಾಗಲೇ ನಾನು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡ್ಬಿಡ್ತೀನಿ. ಒಬ್ಬಳೇ ಮಾಡೋದು, ಅದು ನನ್ನ ಮಗನ ಇಟ್ಕೊಂಡು ಮಾಡೋದು ಅಂತಂದರೆ ಸಿಕ್ಕಾಬಿಡೆ ಕಷ್ಟ. ಅದಕ್ಕೆ ಅವ್ರ ಜೊತೆನೇ ಎಲ್ಲ ಮುಗಿಸ್ಕೊಂಡು ಬಿಡ್ತೀನಿ. ಪ್ರೀತು ಇಲ್ಲೋದೇನು ಬೈಲಿ, ನೀ ಡ್ಯಾಡಿ ಹತ್ರ ಹೋಗ್ತೀಯಾ? ಅಲ್ಲಿ ಚಾಕ್ಲೇಟ್ ಇತ್ತಲ್ಲ, ಚಾಕ್ಲೇಟ್ ಫ್ರೆಂಡ್ಸ್ಗೆಲ್ಲ ಹಾಕೋಣ ಬಾ. ಹೀಗೆ ಸೊ ಬಾಕ್ಸಲ್ಲಿ ಇಷ್ಟು ನನ್ನ ಫೇವ್ರೆಟ್ ಸೀರೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಪರ್ಸು, ಒಂದಿಷ್ಟು ಚಾಕ್ಲೇಟ್. ಸೊ ಇದಿಷ್ಟು ಹಾಕಿ ಅಲ್ಲಿ ನೋಡಲ್ಲಿ ಏನಪ್ಪ ಚಾಕ್ಲೇಟ್ ಎಲ್ಲ ರೂಢಿ ಮಾಡ್ಕೊತಾ ಇದೆಯಾ ನೀನು ಜಾಸ್ತಿ. ಸೊ ಗಿಫ್ಟ್ ಪ್ಯಾಕ್ ಮಾಡೋದಕ್ಕೆ ನನಗೆ 3 ರಿಂದ 4 ಗಂಟೆ ಆಗೋಯ್ತು. ಯಾಕೆಂತಂದರೆ ನಮಗೆ ಅಭ್ಯಾಸನೂ ಇದ್ದಿದ್ದಿಲ್ಲ. ಆಮೇಲೆ ಆ ರ್ಯಾಪ್ ತಂದ್ವಲ್ಲ, ರ್ಯಾಪ್ ಬಂದ್ಬಿಟ್ಟು ಕರೆಕ್ಟಾಗಿ ಆ ಬಾಕ್ಸ್ಗೆ ಫಿಟ್ ಆಗಿಬಿಟ್ಟಿದ್ರೆ ಎಷ್ಟು ಕಷ್ಟ ಆಗ್ತಾ ಇರಲಿಲ್ಲ. ಮಧ್ಯದಲ್ಲಿ ಸ್ವಲ್ಪ ಸಾಲ್ಟೇಜ್ ಆಗಿಬಿಡ್ತು. ಎಕ್ಸ್ಟ್ರಾ ಪೇಪರ್ ಕಟ್ ಮಾಡಿ ಅದನ್ನು ಕವರ್ ಮಾಡಿ ಪ್ಯಾಕ್ ಮಾಡೋಷ್ಟರೊಳಗೆ ಸುಮಾರು ಟೈಮ್ ಅಲ್ಲೇ ಹೊರಟೋಯ್ತು. ಫೈನಲಿ ಹೇಗೋ ಮಾಡಿ ಎಲ್ಲನೂ ಗಿಫ್ಟ್ ಪ್ಯಾಕ್ ಮಾಡಿದ್ವಿ. ನಿಮಗಿನ್ನ ತಲುಪೋದಷ್ಟೇ. ಅಂದರೆ ನನಗಿನ್ನೂ ಯಾರ್ಯಾರು ವಿನ್ ಆಗಿದ್ದಾರೆ ಅಂತಲೂ ಸಹ ಗೊತ್ತಿರಲಿಲ್ಲ ಇದು ಪ್ಯಾಕ್ ಮಾಡಬೇಕಾದ್ರೆ. ಸಂಜೆ ಒಳಗಡೆ ನನಗೂ ಗೊತ್ತಾಯಿತು. ಈಗ ಅಡ್ರೆಸ್ನೆಲ್ಲ ಕಲೆಕ್ಟ್ ಮಾಡಿ ನಾನು ಅಡ್ರೆಸ್ಸನ್ನು ಮೇಲ್ ಬರೆದ್ಬಿಟ್ಟು ಅದನ್ನು ಮಾತ್ರ ಸ್ಟಿಕ್ ಮಾಡಿ ಕೊರಿಯರ್ ಮಾಡಿದ್ರೆ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ನಮಗೆ ಕರ್ನಾಟಕದಲ್ಲೇನೆ ಮೆಸೇಜ್ ಮಾಡಿದ್ದಾರೆ. ಫುಲ್ ಕರ್ನಾಟಕದಲ್ಲೇನೆ ಇದೆ. ಆಲ್ಮೋಸ್ಟ್ ಬೆಂಗಳೂರು ಎಲ್ಲ ನಾನು ನೋಡಿದ್ದೀನಿ. ಆ್ಯಂಡ್ ಸೆಲೆಕ್ಟ್ ಕೂಡ ಆಗಿದ್ದಾರೆ. ಅದನ್ನ ನಾನು ಮುಂದಿನ ವ್ಲಾಗಲ್ಲಿ ಹೇಳ್ತೀನಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಅವ್ರ ಫೋಟೋಸ್ಗಳನ್ನ ಕೂಡ ನಾನು ನಿಮ್ಮ ಪರ್ಮಿಷನ್ ಮೇಲೆ ಯೂಟ್ಯೂಬಲ್ಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ಇಷ್ಟು ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕೆಂತಂದರೆ ಉಳಿದವ್ರಿಗೂ ಕೂಡ ಡೌಟ್ ಆಗಿಬಿಡುತ್ತೆ, ಸೆಂಡ್ ಆಗಿದೆಯೋ ಇಲ್ವೋ, ಯಾರು ವಿನ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಎಲ್ಲ ಬಾಕ್ಸ್ಗಳನ್ನ ರೂಮಲ್ಲಿ ಸೇಫಾಗಿ ಎತ್ತಿಡ್ತಾ ಇದ್ದೀನಿ. ಪ್ರೀತಮ್ ಇಲ್ಲ ಅಂತಂದರೆ ನಾವು ಪ್ಯಾಕ್ ಮಾಡಿದೆಲ್ಲ ಹಾಳು ಮಾಡ್ಬಿಡ್ತಾರೆ. ಸೊ ಫ್ರೆಂಡ್ಸ್, ಇವಾಗ ನಾನು ಗಿಫ್ಟ್ ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈಗ ಜಸ್ಟ್ ಫ್ರೆಶ್ ಅಪ್ ಆಗಕ್ಕೆ ಹೋಗೋಣ ಅಂದ್ಕೊಂಡೆ. ಹಾಗೆ ಇವಾಗ ನಾವು ನಾರ್ಮಲ್ ಆಗಿ ಸೋಪ್ಗಳನ್ನು ಬಳಸ್ತೀವಲ್ವಾ, ಸೋಪನ್ನು ಬಳಸಿದ್ಮೇಲೆ ನಮ್ಮ ಸ್ಕಿನ್ ತುಂಬಾ ಡ್ರೈ ಆಗಿಬಿಡತ್ತೆ. ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಎಕ್ಸೆಸ್ ಆಯಿಲ್ ಎಲ್ಲ ರಿಮೂವ್ ಆಗಿಬಿಡತ್ತೆ. ಅದರಿಂದ ಮತ್ತೆ ನಾವು ಲೋಷನ್ ಅಪ್ಲೈ ಮಾಡಬೇಕಾಗತ್ತೆ. ಇವಾಗಿರುವಂತಹ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಲೋಷನ್ ಅಪ್ಲೈ ಮಾಡೋದು ಅದು ಅಷ್ಟೊಂದು ಟೈಮ್ ಇರೋದಿಲ್ಲ ಎಲ್ಲರಿಗೂ ಕೂಡ. ಸೊ ಅದಕ್ಕೆ ನಾನು ನಿಮ್ಗೊಂದು ಬೆಸ್ಟ್ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ. ಮಮಾ ಅರ್ತ್ ಅವರ ವಿಟಮಿನ್ ಸಿ ಮಾಯಿಶ್ಚರೈಸಿಂಗ್ ಲೋಷನ್ ಪ್ಲಸ್ ಸೋಪ್. ಇದು ಲೋಷನ್ ಕೂಡ ಹೌದು, ಸೋಪ್ ಕೂಡ ಹೌದು. ಈ ಸೋಪನ್ನು ಯೂಸ್ ಮಾಡೋದ್ರಿಂದ ನಾವು ಲೋಷನನ್ನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಂತಂದರೆ ನಮ್ಮ ಸ್ಕಿನ್ನನ್ನು ಮಾಯಿಶ್ಚರ್ ಆಗಿ ಇಡುತ್ತೆ, ಎಕ್ಸೆಸ್ ಆಯಿಲ್ನೆಲ್ಲ ರಿಮೂವ್ ಮಾಡೋದಿಲ್ಲ. ಸೊ ಹಾಗಾಗಿ ನಾನು ಈ ಒಂದು ಸೋಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮಮಾ ಅರ್ತ್ ಅವರ ಉಪ್ಟನ್ ಮಾಯಿಶ್ಚರೈಸಿಂಗ್ ಲೋಷನ್ ಸೋಪ್ ಕೂಡ ಇದೆ. ಸೊ ಇದರಲ್ಲಿ ನಿಮಗೆ ತುಂಬ ಬೇರೆ ಬೇರೆ ರೀತಿಯಾದಂತಹ ಸೋಪ್ಗಳು ಕೂಡ ಸಿಗುತ್ತೆ.
ವ್ಯಾಲ್ಯೂ ಪ್ಯಾಕ್, ಇದ್ರೊಳಗೆ 4 ಪೀಸ್ ಇರುತ್ತೆ. ಸೊ ಇವಾಗ ಸರಿ ಓಕೆ, ಇದು ನಮ್ಮ ಸ್ಕಿನ್ನನ್ನು ಡ್ರೈ ಮಾಡಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಂತ ನೀವು ಕೇಳಬಹುದು. ಸೊ ಅದನ್ನು ಟೆಸ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಸ್ಕಿನ್ ಡಿಟೆಕ್ಟರನ್ನು ಬುಕ್ ಮಾಡಿದ್ದೀನಿ. ಇದು ಹೆಂಗೆ ಅಂತ ಅಂದರೆ, ನಾವು ಇದನ್ನು ಹೀಗೆ ಯೂಸ್ ಮಾಡಬೇಕಾದ್ರೆ ಗ್ರೀನ್ ಕಲರಲ್ಲಿ ಕಾಣಿಸ್ತಾ ಇದೆಯಲ್ವಾ, ನಮ್ಮ ಸ್ಕಿನ್ನಲ್ಲಿ ಏನಾದರೂ ಜಾಸ್ತಿ ಆಯಿಲ್ ಎಲ್ಲ ತೆಗೆದುಬಿಟ್ಟು ಸ್ಕಿನ್ ಡ್ರೈ ಆಗಿದ್ದರೆ ಇದು ನಿಮಗೆ ರೆಡ್ ಕಲರಲ್ಲಿ ತೋರಿಸುತ್ತೆ. ಸ್ಕಿನ್ ತುಂಬ ಚೆನ್ನಾಗಿ ಮಾಯಿಶ್ಚರ್ ಆಗಿದೆ ಅಂತಂದರೆ ಇದು ಗ್ರೀನ್ ಕಲರಲ್ಲಿ ಸ್ಮೈಲ್ ಫೇಸಲ್ಲಿ ಕಾಣಿಸುತ್ತೆ. ಸೊ ಇವಾಗ ಟೆಸ್ಟ್ ಮಾಡೋಣ. ಸೊ ಈ ರೀತಿಯಾಗಿ ಬರುತ್ತೆ ರೆಡ್ ಕಲರು. ಸ್ಕಿನ್ನು ತುಂಬಾ ಡ್ರೈ ಆಗಿದೆ ಅಂತ ಅಂದರೆ ಮಾತ್ರ, ಇಲ್ಲ ಅಂತ ಅಂದರೆ ನಾರ್ಮಲ್ ಆಗಿ ಗ್ರೀನ್ ಕಲರ್ ಬರುತ್ತೆ ನಾರ್ಮಲ್ ಇದ್ದರೆ. ಸೊ ಇದೆರಡನ್ನು ಟೆಸ್ಟ್ ಮಾಡೋಣ. ಇದು ಮಮಾ ಅರ್ತ್ ಅವರ ಏನು ಮಾಯಿಶ್ಚರೈಸಿಂಗ್ ಲೋಷನ್ ಸೋಪ್ 2 in 1 ಅಂತಾನೆ ಹೇಳ್ಬೋದು. ಇದು ನಮ್ಮ ಸ್ಕಿನ್ ಅಲ್ಲಿ ಮಾಯಿಶ್ಚರೈಸ್ ಮಾಡುತ್ತೆ. ಇದರಲ್ಲಿರುವಂತಹ ವಿಟಮಿನ್ ಸಿ, ಲೆಮನ್ ಮತ್ತೆ ಹನಿ ಇದು ನಮ್ಮ ಸ್ಕಿನ್ ಅನ್ನ ಎಲ್ಯುಮಿನೇಟ್ ಮಾಡುತ್ತೆ. ಮತ್ತೆ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆಯ ಗ್ಲೋ ಕೊಡುತ್ತೆ, ಸ್ಮೂತ್ ಮಾಡುತ್ತೆ, ಹಾಗೆ ಮಾಯಿಶ್ಚರೈಸ್ ಕೂಡ ಮಾಡುತ್ತೆ. ಎವ್ರಿ ಡೇ ನೀವು ಸೇಫ್ ಆಗಿ ಯೂಸ್ ಮಾಡ್ಬೋದು. ಯಾಕೆ ಅಂತಂದ್ರೆ ಎಲ್ಲಾ ಪ್ರಾಡಕ್ಟ್ಗಳು ಕೂಡ ಟಾಕ್ಸಿನ್ ಫ್ರೀ ಆಗಿರುತ್ತೆ. ಹಾಗಾಗಿ ನಾವು ಪ್ರತಿದಿನ ಉಪಯೋಗಿಸೋದಕ್ಕೆ ಉಪಯುಕ್ತವಾಗಿರುತ್ತೆ. ಹಾಗೆ ಇದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಕೂಡ. ಈಗ ನಾನು ಸ್ಕಿನ್ ಡಿಟೆಕ್ಟರ್ನ ಹೇಗೆ ಬಳಸೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ರೆಗ್ಯುಲರ್ ಆಗಿ ಬಳಸೋ ಸೋಪಿಂದ ಮುಖಾನ ತೊಳ್ಕೊಂಡಿದ್ದೀನಿ. ಅದಾದ್ಮೇಲೆ ಈ ಸ್ಕಿನ್ ಡಿಟೆಕ್ಟರ್ ಅನ್ನ ಆನ್ ಮಾಡಿ ಒಂದು ಸ್ವಲ್ಪ ಸೆಕೆಂಡ್ಸ್ ನಮ್ಮ ಸ್ಕಿನ್ ಮೇಲೆ ಇಟ್ಟರೆ ನಮ್ಮ ಸ್ಕಿನ್ ನಲ್ಲಿ ಎಷ್ಟು ಮಾಯಿಶ್ಚರೈಸಿಂಗ್ ಇದೆ, ಆಯಿಲ್ ಎಷ್ಟು ಕಡಿಮೆ ಆಗಿದೆ ಅಂತ ತೋರಿಸುತ್ತೆ. ಇವಾಗ ನನ್ನ ಸ್ಕಿನ್ ರೆಡ್ ಅಲ್ಲಿ ತೋರಿಸ್ತಾ ಇದೆ ಅಂತಂದ್ರೆ ನನ್ನ ಸ್ಕಿನ್ ತುಂಬಾನೇ ಡ್ರೈ ಆಗಿದೆ ಅಂತ. ಅದಕ್ಕೋಸ್ಕರ ನಾನು ಮಮಾ ಅರ್ತ್ ಅವರ ಮಾಯಿಶ್ಚರೈಸಿಂಗ್ ಲೋಷನ್ ಸೋಪನ್ನ ಬಳಸ್ತಾ ಇದ್ದೀನಿ. ಇದರಿಂದ ನನ್ನ ಸ್ಕಿನ್ನು ಡ್ರೈ ಆಗತ್ತಾ, ಎಕ್ಸೆಸ್ ಆಯಿಲ್ ರಿಮೂವ್ ಆಗತ್ತಾ ಅಂತ ಮತ್ತೆ ಟೆಸ್ಟ್ ಮಾಡೋಣ. ಈ ಒಂದು ಸೋಪನ್ನ ನಾವು ಡೈಲಿ ಯೂಸ್ ಮಾಡ್ಬೋದು. 2 in 1 ಸೊಲ್ಯೂಷನ್ ಆಗಿ ಅಂತ ಅಂದ್ರೆ ಸೋಪ್ ಹಾಗೆ ಕೂಡ ಲೋಷನ್ ಆಗಿ ಕೂಡ ಉಪಯೋಗಿಸ್ಕೊಬಹುದು. ಈಗ ನಾನು ಮುಖಾನ ಕೂಡ ತೊಳಿತಾ ಇದ್ದೀನಿ. ಯಾಕೆಂತಂದ್ರೆ ಸೋಪ್ಗಳು ಫೇಸ್ ವಾಶ್ ಮಾಡೋದಕ್ಕೆ ಅಷ್ಟು ಸೂಕ್ತ ಅಲ್ಲ ಅಂತಾರೆ. ಹಾಗಾಗಿ ನಾನು ಇವಾಗ ಸ್ಕಿನ್ ಡಿಟೆಕ್ಟರ್ ಅಲ್ಲಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಗೆ ಒಂದೇ ವಾಶ್ ಅಲ್ಲಿ ನನ್ನ ಸ್ಕಿನ್ ತುಂಬಾನೇ ಗ್ಲೋಯಿಂಗ್ ಆಗಿ ಕೂಡ ಕಾಣಿಸ್ತಾ ಇತ್ತು. ಈಗ ನಾನು ಟೆಸ್ಟ್ ಮಾಡ್ತಾ ಇದ್ದೀನಿ. ಸೇಮ್ ಅದೇ ರೀತಿ ನಾನು ಸ್ಕಿನ್ ಮೇಲೆ ಇಟ್ಬಿಟ್ಟು ಟೆಸ್ಟ್ ಮಾಡ್ತಾ ಇದ್ದೀನಿ. ಕೆಲವೇ ಸೆಕೆಂಡ್ಸ್ ಅಲ್ಲಿ ಅದು ರೆಡ್ ಕಲರ್ ಬಂದ್ರೆ ಮತ್ತೆ ಡ್ರೈ ಆಗಿದೆ ಅಂತ. ಸೊ ಗ್ರೀನ್ ಕಲರ್ ಏನಾದ್ರು ಬಂತು ಅಂದ್ರೆ 2 ಬೀಪ್ ಆದ್ಮೇಲೆ ನಮ್ಗೆ 1 ಬೀಪ್ ಬರುತ್ತೆ. ಸೊ ಅವಾಗ ಗೊತ್ತಾಗುತ್ತೆ ನಿಮ್ಗೆ ಈ ತರ ಕಾಣಿಸುತ್ತೆ ರೆಡ್ ಅಲ್ಲಿ. ಇದು ಇವಾಗ ಗ್ರೀನ್ ಕಲರ್ ಕಾಣಿಸ್ತಾ ಇದೆ. ಸೊ ಹಾಗೆ ಅದ್ರಲ್ಲಿ ಒಂದು ಸ್ಮೈಲಿ ಕೂಡ ಕಾಣಿಸುತ್ತೆ. ಅಂದ್ರೆ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿ ಮಾಯಿಶ್ಚರೈಸ್ ಆಗಿದೆ. 2 in 1 ಸೋಪ್ ಅಂತಾನೆ ಹೇಳ್ಬೋದು. ಲೋಷನ್ ಕೂಡ ಸೋಪ್ ಕೂಡ. ಈ ಒಂದು ಪ್ರಾಡಕ್ಟ್ ನಿಮ್ಗೆ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಹಾಕಿರ್ತೀನಿ. ಹಾಗೆ ನೀವು ಈ ಒಂದು ಪ್ರಾಡಕ್ಟ್ ಅನ್ನ ಅಮೆಝಾನ್, ಫ್ಲಿಪ್ಕಾರ್ಟ್, ನಾಯ್ಕಾದಲ್ಲಿ ಕೂಡ ಬೈ ಮಾಡಬಹುದು. ಹಾಗೆ ಇವಾಗ ಅವರ ಮಮಾ ಅರ್ತ್ ನಿಯರ್ ಬೈ ಸ್ಟೋರ್ಗಳಲ್ಲಿ ಕೂಡ ಪ್ರಾಡಕ್ಟ್ ಸಿಗ್ತಾ ಇದೆ, ಅಲ್ಲಿ ಕೂಡ ನೀವು ತಗೋಬಹುದು. ಹಾಗೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನನ್ನ ಒಂದು ಕೂಪನ್ ಕೋಡ್ ಅನ್ನ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ. ಅದನ್ನ ಯೂಸ್ ಮಾಡಿಕೊಂಡು 20% ಡಿಸ್ಕೌಂಟ್ ಸಿಗುತ್ತೆ. ಹಾಗೆ ಇದ್ರೊಳಗೆ ನನಗೆ ಒಂದು ಒಳ್ಳೆ ಇನಿಷಿಯೇಟಿವ್ ಅಂತ ಅಂದರೆ, ನೀವೇನಾದ್ರೂ ಅವರ ವೆಬ್ಸೈಟ್ ಅಲ್ಲಿ ಬೈ ಮಾಡಿರುವಂತಹ ಒಂದೊಂದು ಏನು ಪರ್ಚೇಸಿಂಗ್ ಲಿಂಕಿಗೂ ಕೂಡ ಅವರು ಒಂದೊಂದು ಪ್ಲಾಂಟ್ ಅನ್ನ ನೆಡ್ತಾರೆ ಅಂತ ಅಂದ್ರೆ 2025ಗೆ 1 million ಪ್ಲಾಂಟ್ ನ ನೆಡಬೇಕು ಅಂತ ಅನ್ಕೊಂಡಿರ್ತಾರೆ. ಒಂದು ಒಳ್ಳೆಯ ಇನಿಷಿಯೇಟಿವ್ ಅಂತ ಅನ್ಸುತ್ತೆ. ಸೊ ನೀವೇನಾದ್ರೂ ಬೈ ಮಾಡೋಗಿದ್ರೆ ಅವ್ರ ವೆಬ್ಸೈಟ್ ಅಲ್ಲಿ ಬೈ ಮಾಡಿದ್ರೆ ಈ ರೀತಿಯಾದ ಒಂದು ಉಪಯೋಗ ಕೂಡ ಆಗುತ್ತೆ. ನಿಮಗೆ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಚೆಕ್ ಮಾಡಿ ಡಿಸ್ಕ್ರಿಪ್ಷನ್ನ. ಸೊ ಫ್ರೆಂಡ್ಸ್, ಇವತ್ತಿಗೆ ನನ್ನ ಗಿವ್ ಅವೇ ಮುಗೀತು. ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ. ನಾನು ಅದಕ್ಕೆ ಇವಾಗ ಸೆಲೆಕ್ಟ್ ಮಾಡಿ ಅವ್ರಿಗೆ ರಿಪ್ಲೈಯನ್ನು ಕೂಡ ಕೊಡ್ತಾ ಇದ್ದೀನಿ. ಸಾರಿ ಅಂತಂದರೆ ತುಂಬ ಜನ ಕಳಿಸಿದ್ದೀರಾ, ಆದರೆ ನನ್ನ ಗಿವ್ ಅವೇ ಇದ್ದಿದ್ದು 10 ಜನಕ್ಕೆ ಮಾತ್ರನೇ. 10 ಯಾರಾದರೂ ಆಗಿರ್ತಾರೆ. ಆಮೇಲೆ ಅವರೆಲ್ಲ ಮೆಸೇಜ್ಗಳನ್ನ ನೋಡಿದರೆ ನನಗೂ ಕೂಡ ಬೇಜಾರಾಯಿತು. ಸೊ ಇವ್ರಿಗೆ ಮಿಸ್ ಆಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಮತ್ತೆ ಇನ್ನೊಂದು ಗಿವ್ ಅವೇನ ಮಾಡ್ತೀನಿ ಆದಷ್ಟು ಬೇಗ. ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಸಿಕ್ಕಿಲ್ಲ ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಅಷ್ಟೇ. ಇವಾಗ ಗಿಫ್ಟೆಲ್ಲ ಪ್ಯಾಕ್ ಮಾಡಿದೆ, ಕೆಲಸ ಎಲ್ಲ ಮುಗೀತು. ಅದು ನಮಗೆ ಪ್ಯಾಕಿಂಗ್ ಎಲ್ಲ ಗೊತ್ತಿಲ್ಲ ಅಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಅದೇ 2 hour 3 hour ಆಗೋಯಿತು. ಆಮೇಲೆ ಅವರು ಶಾಪ್ ಹತ್ರ ಹೋದರು. ಸೊ ಹೀಗೆ ಸ್ವಲ್ಪ ಬ್ಯುಸಿ ಇದ್ದೆ. ಮತ್ತು ಇವಾಗ ಈವ್ನಿಂಗ್ ವ್ಲಾಗ್ನ ಅದೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಪ್ರೀತಮ್ದೊಂದು ಅವನ ಜರ್ನಿ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ತುಂಬ ಖುಷಿ ಆಗುತ್ತೆ, ಕೆಲವೊಂದ್ಸರಿ ತುಂಬ ಬೇಜಾರಾಗುತ್ತೆ. ಯಾಕೆಂತಂದರೆ ಸಿಕ್ಕಾಪಟ್ಟೆ ಕಷ್ಟ ಕೊಟ್ಬಿಟ್ಟಿದ್ದ ಪ್ರೀತಮ್. ಸೊ ಹಾಗಾಗಿ ಅದೊಂದು ಝಲಕ್ ವಿಡಿಯೋನ ನೀವು ನೋಡ್ಕೊಂಡು ಬನ್ನಿ, ಅವನ ಚಿಕ್ಕ ತುಂಟಾಟದ ವಿಡಿಯೋಗಳನ್ನು. ಸೊ ನಿಮ್ಗೆ ಆಲ್ರೆಡಿ ತುಂಬ ಬ್ಯಾಕ್ ಹೊಟ್ಟೋಗ್ಬಿಟ್ಟಿದೆ ಅವನು ಚಿಕ್ಕವನು ಹಿಂಗೆ ಬಂದಿರೋದು. ಅದು ನೋಡಿದ್ರೆ ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವ್ಲಾಗಲ್ಲಿ ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ನಿಮಗೆ ಏನು ಅನಿಸುತ್ತೆ? ಸೊ ಈ ವ್ಲಾಗಲ್ಲಿ ನಮ್ಮ ಪ್ರೀತಮ್ ಕ್ಯೂಟ್ನೆಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನನಗೆ ಫೇವ್ರೆಟ್ ಕಲರ್ ಬ್ಲ್ಯಾಕು, ಬಟ್ ಪರ್ಪಲ್ ಕಲರ್ ಹಾರ್ಟ್ ಕೊಡಿ. ಸೊ ಪ್ರತಿಯೊಬ್ಬರು ಪ್ರೀತಮ್ಗೆ ಒಂದು ಪರ್ಪಲ್ ಹಾರ್ಟ್ ಕೊಟ್ಟರೆ ಈ ಬ್ಲಾಗಲ್ಲಿ ಅವನ ಕ್ಯೂಟ್ನೆಸ್ ನಿಮಗೆ ಇಷ್ಟ ಆಗಿದೆ ಅಂತ. ಓಕೆನಾ?
ಹಾಗೆ ನೀವು ನಾನು ಯಾವ್ದನ್ನು ಕೂಡ ಎಕ್ಸ್‌ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಪ್ರತಿಯೊಂದು ಮೂಮೆಂಟನ್ನ ನನ್ನ ಮಗನ ಜೊತೆಯಲ್ಲಿ ನೀವು ಕೂಡ ಎಂಜಾಯ್ ಮಾಡ್ತಾ ಬಂದಿದ್ದೀರಾ. ಹಾಗಾಗಿ ನನ್ಗಂತೂ ಈ ಮೂಮೆಂಟ್ಸನ್ನ ಮರೆಯೋದಕ್ಕೆ ಆಗೋದಿಲ್ಲ. ಯಾರಿಗ್ ತಾನೇ ಮರೆಯೋದಕ್ಕಾಗತ್ತೆ. ಕೆಲವೊಬ್ರು ಹೆಂಗೆ ಅಂತ ಅಂದ್ರೆ ನಾರ್ಮಲ್ ಆಗಿ ಇವಾಗಂತೂ ಫೋನ್ ಇದೆ, ವಿಡಿಯೋ, ಫೋಟೋ ಎಲ್ಲ ತೆಗ್ದಿಟ್ಕೊಂಡಿರ್ತೀವಿ. ನನ್ ಮಗ ಇವಾಗ 2 ವರ್ಷ ಎಷ್ಟೋ ಬದಲಾವಣೆ ಆಗಿದ್ರುನು ಆ ಕ್ಯೂಟ್‌ನೆಸ್ ಅನ್ನ ನಾನು ಇವತ್ತು ಕೂಡ ನೋಡ್ಬಹುದು. ಸೊ ಎಷ್ಟು ಬೇಗ 2 ವರ್ಷ ಆಗೋಯ್ತು. ಹೇಗಿದ್ದಿದ್ ಮಗು ಹೇಗ್ ಬದಲಾಗೋಯ್ತು ಅಂತ ಅನ್ಸುತ್ತೆ. ಪ್ರಗತಿನೂ ಕೂಡ ತುಂಬಾ ಚಿಕ್ಕೋಳ್ ತರ ಇತ್ತು ಅವಾಗ. ಇವಾಗ ಫುಲ್ಲು ತುಂಬಾ ದೊಡ್ಡವ್ರು ಆಗ್ಬಿಟ್ಟಿದ್ದಾರೆ. ಈ ಫೋಟೋ ವಿಡಿಯೋಗಳು ಇರೋದ್ರಿಂದ ನಮ್ಗೇನೋ ಒಂದ್ ಮೆಮೊರಿ. ಓ ಏನ್ ಬೇಕು? ಏನು ಬೇಕು? Dishum. 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 ನಾನು ಯಾವಾಗ್ಲೂ ನಿಮ್ಗೊಂದು ಮಾತು ಹೇಳ್ತಾ ಇದ್ದೆ. ಪ್ರೀತಮ್ ಚಿಕ್ಕವನಾಗಿದ್ದಾಗ ತುಂಬಾ ಕಮೆಂಟ್ಸ್ ಬರ್ತಾ ಇತ್ತು, ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದೀರಾ, ತುಂಬಾ ಕಷ್ಟ ಆಗಲ್ವಾ, ಒಬ್ರೇ ನೋಡ್ಕೋತೀರಾ ಅಂತ ಹೇಳ್ಬಿಟ್ಟು. ಅದೊಂದು ಮೂಮೆಂಟ್ ಅಂತ ಹೇಳ್ಬೋದು. ಅದು ಮತ್ತೆ ಬರಲ್ಲ. ಈಗ ಪ್ರೀತಮ್ ದೊಡ್ಡವನಾದ್ಮೇಲೆ ಈ ಕ್ಯೂಟ್ನೆಸ್ ಮತ್ತೆ ಸಿಗಲ್ಲ ನಮ್ಗೆ. ಆ ಟೈಮಲ್ಲಿ ಆ ಕ್ಯೂಟ್ನೆಸ್ ನ ನಾವೇ ಅನುಭವಿಸ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ನಾನಂತೂ ಕಂಪ್ಲೀಟ್ ಆಗಿ ನನ್ನ ಮಗನ್ ನೋಡ್ಕೊಂಡಿದ್ದೀನಿ. ಆ ಒಂದು ಕ್ಷಣಗಳು ನನ್ಗೆ ಎಷ್ಟು ಚೆನ್ನಾಗಿ ಕಣ್ಣಿಗೆ ಕಟ್ಟದಂಗಿದೆ ಅಂತ ಅಂದ್ರೆ ಇವಾಗ್ಲೂ ಕೂಡ ಹಳೆ ವ್ಲಾಗ್ಸ್ ಗಳಲ್ಲಿ ಅವನ ಕ್ಯೂಟ್ನೆಸ್ ನ ನಾನು ನೋಡ್ತಾನೆ ಇರ್ತೀನಿ. ಯಾವಾಗ್ಲೂ ರಿಪೀಟೆಡ್ ಆಗಿ ಅವನ ಹಳೆ ವಿಡಿಯೋಗಳು ಇದಾವೆ ನನ್ನ ಹತ್ರ, ಅವನ್ನೆಲ್ಲ ನೋಡ್ತಾ ಇರ್ತೀನಿ. ಯಾಕೆ ಅಂತಂದ್ರೆ ದಿನ ಕಳೀತಾ ಕಳೀತಾ ಆ ಕ್ಯೂಟ್ನೆಸ್ ಹೊರಟೋಗುತ್ತೆ. ಅದು ಇವಾಗ ನನ್ ಮಗ ಹಿಂಗಿಲ್ವೇ ಇಲ್ಲ. ದಿನ ಇನ್ನೂ ಕಳೀತಾ ಕಳೀತಾ ಈ ಕ್ಯೂಟ್ನೆಸ್ ಹೋಗ್ಬಿಡುತ್ತೆ. ಸೊ ಹಂಗಾಗಿ ಇರೋ ದಿನಗಳನ್ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ, ಖುಷಿ ಪಡಿ. ಕಷ್ಟ ಆಯ್ತು, ಇದು ಆಯ್ತು ಅಂತ ಹೇಳ್ಬಿಟ್ಟು ಈಗಿನ ಪ್ರೆಸೆಂಟ್ ಖುಷಿಯನ್ನ ಹಾಳು ಮಾಡಕ್ ಹೋಗ್ಬೇಡಿ. ಪ್ರಗತಿ ಕೈ ಕಟ್ಕೊಂಡು ಹೋಗಿ. ಹಿಂಗೆ ಹೆಂಗಪ್ಪ ಕೈ ಕಟ್ಕೊಂಡು ಹೋಗೋದು ನೀನು? ಕೈ ಕಟ್ಟು. ಸಂಡೇ ಪ್ರೀತಮ್ ಬರ್ಡೇ ಇದೆ. ಅವನು ಹುಟ್ಟಿದ ಒಂದು ಏನೋ ಒಂಥರ ಅಂದ್ರೆ ಅವನು ಹುಟ್ಟಿದಾಗಿಂದಾನು ಇಲ್ಲಿವರೆಗೂ ನಾವೇನು ಸ್ಪೆಷಲ್ ಆಗಿ ಏನು ಹೇಳಂಗೆ ಇಲ್ಲ. ಎಲ್ಲ ನೀವೇ ನೋಡಿದ್ದೀರಾ. ಅಂದ್ರೆ ನಿಮ್ ಜೊತೆನೆ ಬೆಳೆದಿದ್ದಾನೆ ಅಂತ ಅಂದ್ರೂ ತಪ್ಪಾಗಲ್ಲ. ಆರಾಮಾಗೆ ಬೆಳ್ಕೊಂಡು ಬಂದ. ಅವನು ಹುಟ್ಟೋಕ್ ಮುಂಚೆನೂ ಫುಲ್ ಭಯ, ಹುಟ್ಟಿದ ಮೇಲೂ ಫುಲ್ ಭಯ, ಆ ಥರ ಭಯದಲ್ಲೇ ಬಂದಿದ್ದು. ಆಮೇಲೆ ಇವಾಗ ಎಲ್ಲ ದಿನ ಕಳೀತಾ ಫುಲ್ ಖುಷಿಯಾಗಿದ್ದೀವಿ. ನನ್ನ ಒಂದು ಪರಿಸ್ಥಿತಿಯನ್ನು ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಬ್ಲಾಗ್ಸಲ್ಲಿ ನೋಡಿರ್ತೀರಾ. ಏನಾಯಿತು, ಹೇಗಿತ್ತು, ನನ್ನ ಫೀಲಿಂಗ್ಸನ್ನು ನಾನು ಶೇರ್ ಮಾಡಿಕೊಂಡೆ. ಅವತ್ತು ಆಪ್ರೇಷನ್ ಆಗಿ ಮಗು ಕೊಟ್ಟಿದ್ದಿಲ್ಲ ನನಗೆ. 12 ಗಂಟೆಗೆ ಏನೋ ಆಪ್ರೇಷನ್ ಆಯಿತು. ಸೊ ನೆಕ್ಸ್ಟ್ ಡೇ 12 ಗಂಟೆವರೆಗೂ ಪಾಪುಗೆ ಏನಾಗಿದೆ ಅಂತಲೂ ಸಹ ನನಗೆ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡ್ ಪಾಪ ಅವರು ನನ್ನ ಹತ್ರ ಹೇಳ್ಕೊಂಡು ಇಲ್ಲ, ಅವರೊಬ್ಬರೇ ಅನುಭವಿಸ್ತಾ ಇದ್ರು. ಆಮೇಲೆ ಬಂದ್ಬಿಟ್ಟು ಹೇಳಿದ್ರು, ಈ ಥರ ಆಗ್ಬಿಟ್ಟಿದೆ ಪ್ರೀತಮ್ಗೆ, ಉಸಿರಾಟ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ICUನಲ್ಲಿ ಇಟ್ಟಿದ್ದಾರೆ, ಏನಾಗತ್ತಂತ ಗೊತ್ತಿಲ್ಲ ಅಂತ. ಸೊ ಅವತ್ತು ಇಮಿಡಿಯೇಟಾಗಿ ನನಗೆ ಸೆಕ್ಷನ್ ಆಗಿದ್ರು ಪರವಾಗಿಲ್ಲ, ನಾನು ಹೋಗ್ಬೇಕು, ಅವನ್ನ ನೋಡಬೇಕು, ಕರ್ಕೊಂಡು ಹೋಗು ಅಂತ ಹೇಳಿ ICUಗೆ ಹೋಗಿ ಅವನ್ನ ನೋಡ್ಕೊಂಡು ಬಂದ್ವಿ. ಸೊ ಅಲ್ಲೆಲ್ಲ ಗೊತ್ತಲ್ಲ, ICUನಲ್ಲಿರೋ ಮಕ್ಕಳಿಗೆ ಹೆಂಗೆ ಈ ಪೈಪ್ಗಳು ಅದು ಇದೆಲ್ಲ ಹಾಕಿರ್ತಾರಲ್ಲ, ಅದು ನೋಡಿದ್ಬಿಟ್ಟು ಎಷ್ಟು ಅಳು ಬಂತು ಅಂದರೆ ಅಷ್ಟು ಅಳು ಬರ್ತಾಯಿತ್ತು. ಡಾಕ್ಟರ್ಸ್ಗಳು ಹೆಂಗೆ ಅಂತಂದರೆ ಗ್ಯಾರಂಟಿ ಕೊಡೋದಿಲ್ಲ, ಅದೊಂದು ತುಂಬ ನೋವು ಮಾಡೋದು. ಒಂಥರ ಎಷ್ಟು ಭಯದ ವಾತಾವರಣ ಅಂತ ಅಂದರೆ ನಿಜವಾಗ್ಲೂ ನೆನೆಸ್ಕೋಬೇಕು. ಪ್ರತಿ ವರ್ಷ ಅವ್ನು ಬರ್ತಡೇ ದಿನ ನೆನೆಸ್ಕೋಬೇಕು ನಾವು. ನೀನು ಹುಟ್ಟಿದಾಗ ಅಷ್ಟೆಷ್ಟು ಭಯ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಸೊ ಅಷ್ಟು ಭಯದಿಂದ ಇವತ್ತು ಇಷ್ಟು ಖುಷಿಯಾಗಿ ಓಡಾಡ್ತಾ ಇದ್ದಾನೆ. ಅದೆಲ್ಲ ನೀವು ಕೂಡ ನೋಡಿದ್ದೀರಾ. ಅದನ್ನು ನೆನೆಸ್ಕೊಳ್ಳೋದು ಬೇಡ ಅನಿಸುತ್ತೆ. ಅಂದರೆ ಕೆಟ್ಟ ದಿನ ಇದೆ ಅಂತಂದಮೇಲೆ ಒಳ್ಳೆ ದಿನ ಬಂದೇ ಬರುತ್ತೆ ಅನ್ನೋದಕ್ಕೆ ಕಾರಣ ಅಷ್ಟೇ. ಹಿಂಗೋಯ್ತೋ ದಿನ ಕಳೆದೇ ಹೋಯ್ತು. 2 ವರ್ಷ ಕಣ್ಣು ಮುಚ್ಚಿ ಬಿಡೋಷ್ಟರಲ್ಲಿ 2 ವರ್ಷ ಆಗಿದೆ. ಈಗ ಹುಟ್ಟಿದ್ದಾನೆ, ಆಗಲೇ ನಡೀತಾ ಇದ್ದಾನೆ ಅನ್ನೋ ಥರ ಇದೆ ಫೀಲಿಂಗ್ಸ್. ಮೊನ್ನೆ ಹುಟ್ಟಿರೋ ಥರ.
ಸೊ ತುಂಬ ಜನ ಆಲ್ರೆಡಿ ಅವ್ನ ಬರ್ತ್ಡೇಗೆ ವಿಶ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅವ್ನು ಅದೃಷ್ಟವಂತ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಅಷ್ಟೊಂದು ವಿಶ್ ಅವ್ನು ಹುಟ್ಟಿದಾಗ್ಲೇ ನೀವು ಕಮ್ಯುನಿಟಿ ಟ್ಯಾಬಲ್ಲಿ ಈ ಥರ ಅಂತ ಹಾಕಿದ್ದಷ್ಟೇ ಸಾವಿರಾರು ಮೆಸೇಜ್ ಬಂದಿತ್ತು. ನಾವು ದೇವರಲ್ಲಿ ಕೇಳ್ಕೊತೀವಿ ಅವ್ನು ಆರೋಗ್ಯವಾಗಿ ಬರಲಿ, ನಾವು ಕೇಳ್ಕೊತೀವಿ ಸಿಸ್ಟರ್ ನೀವೇನು ಇದು ಮಾಡಬೇಡಿ, ನಾವೆಲ್ಲ ಪ್ರೇ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಅವ್ನು ಅದೃಷ್ಟವಂತ ಅಂತ ಹೇಳ್ಬೋದು. ಇಷ್ಟೊಂದು ಜನಗಳ ಪ್ರೀತಿನ ಹುಡ್ತಾನೆ. ಅದು ಆ ಪ್ರೀತಿ ಚೆಕ್ ಮಾಡೋದಕ್ಕೆ ಹಂಗಾಯ್ತೋ ಏನೋ. ಹಂಗಾಗಿಲ್ಲ ಅಂತ ಅಂದಿದ್ರೆ ನೀವು ಕೂಡ ಅಷ್ಟೊಂದು ವಿಶ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಈ ತರ ಬಂದ ನಾವು ಒಂದಿನ ಬಿಟ್ಟಿರಲ್ಲ ಆಕ್ಚುಲಿ ಪಾಪ ಹತ್ರ ಎಷ್ಟು ಅಂದ್ರೆ ತಡ್ಕೊಳಕ್ತಿಲ್ಲ ಅಷ್ಟು ಅಳ್ತಾ ಇರೋ ಸುಮ್ಮನೆ ಚಿನ್ನೋದು ಕೇಳ್ತಾ ಇರಲ್ಲ. ನಂಗೆ ಕರ್ಕೊಂಡು ಹೋಗು ಪಾಪ ಕರ್ಕೊಂಡು ಹೋಗು ಅಲ್ಲಿ ಹೊರಗಡೆ ಬಿಡ್ತಾ ಇಲ್ಲ. ತುಂಬ ಸೆನ್ಸಿಟಿವ್ ಜಾಗ ಅದು ಆ್ಯಕ್ಚುಲಿ. ಹೊರಗಡೆ ಬಿಡ್ತಾ ಇಲ್ಲ ಯಾರನ್ನೂ, ನನ್ನೂ ಕೂಡ ಬಿಟ್ಟಿರಲ್ಲ. ಆಮೇಲೆ ಒನ್ ಡೇ ಆದಮೇಲೆ ಅವ್ರ ನರ್ಸ್ ಹತ್ರ ಮತ್ತು ಡಾಕ್ಟರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಹೊರಗಡೆ ಕರ್ಕೊಂಡು ಹೋದೆ. ಅಲ್ಲಿ ತುಂಬ ಅವನಿಗೆ ಉಸಿರು ಪ್ರಾಬ್ಲಮ್ ಆಗ್ತದೆ ಆ್ಯಕ್ಚುಲಿ. ಸಣ್ಣ ಪಾಪು. ಸೊ ಯಾಕಂದ್ರೆ ಹೊಟ್ಟೆಲಿ ಡಬ್ ಬಂದು ಬರ್ಕೊಂಡು ತುಂಬ ಕಷ್ಟಪಟ್ಟು ಉಸಿರಾಡೋದು ಆ್ಯಕ್ಚುಲಿ ಅಂತ ಹಿಂಗೆ ಎಳೀತಾ ಇರೋದು. ಹುಟ್ಟಾಗ್ಲೇ ತೋರ್ಸಿದ್ರಂತೆ. ಹುಟ್ಟಿದಾಗ ನನಗೆ ತೋರಿಸಿದ್ರು, ನನಗೆ ತೋರಿಸಿದ್ಮೇಲೆ ಇವ್ರಿಗೆ ತೋರಿಸಿರೋದು. ಇವ್ರಿಗೆ ತೋರಿಸ್ಬೇಕಾದ್ರೆ ಅದು ಹಿಂಗೆ ಎಳೀತಾ ಇರೋದು. ಹೇಳಿದ್ದಾರೆ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಅವಾಗ್ಲೇನೆ ICU ಶಿಫ್ಟ್ ಮಾಡ್ಬಿಟ್ಟಿದ್ದಾರೆ. ಸೊ ಅದಾದ್ಮೇಲೆ ನನಗೆ ಪಾಪು ಚೆನ್ನಾಗಿದ್ದಾನೆ ಅಂತಾನೆ ಹೇಳ್ತಾ ಇದ್ರು. ಆಮೇಲೆ ಇನ್ನೊಂದು ಏನಂತಂದ್ರೆ ನನ್ನ ಫೀಲಿಂಗ್ಸ್ನ ನೀವು ನೋಡಿರ್ತಾರೆ. ಆದರೆ ಗಂಡು ಮಕ್ಕಳು ಆ ಫೀಲಿಂಗ್ಸ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಹೋಗಲ್ಲ. ಬಟ್ ಅವತ್ತು ನನ್ನಷ್ಟೇ ನೋವನ್ನ ಇವರು ಕೂಡ ಅನುಭವಿಸಿರ್ತಾರೆ. ಆದರೆ ನನಗಾದ್ರೂ ನಾನೊಂದು ಪ್ಲಾಟ್ಫಾರ್ಮ್ ಅಂತಾನೋ ಅಥವಾ ನನಗೆ ಹೆಣ್ಮಕ್ಳು ಹಂಗೆ ಅಲ್ವಾ, ಸಹಜವಾಗಿ ಓಪನ್ ಆಗಿ ಎಲ್ಲ ಹೇಳ್ಕೊಂಡ್ಬಿಡ್ತಾರೆ. ಬಟ್ ನನ್ನ ಹಸ್ಬೆಂಡ್ ಆ ಥರ ಅಂದರೆ ಗಂಡು ಮಕ್ಕಳು, ನಾನು ಹಸ್ಬೆಂಡ್ ಅಂತ ಹೇಳಲ್ಲ, ಅಪ್ಪಂದಿರಿಗೆ ಸ್ಪೆಷಲ್ ಅಂತಾನೆ ಹೇಳ್ಬೋದು. ಅಪ್ಪ ಹೇಳ್ತಾರಲ್ಲ ಯಾವಾಗಲೂ ತಂದೆ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ ಅಂತ. ತಾಯಿ ಏನೇ ಆದ್ರೂ ಓಪನ್ ಆಗಿ ಅಲ್ಲೇ ಹತ್ತು ಬಿಡೋದಾಗ್ಲಿ, ಕೋಪ ಆಗಲಿ, ಹೊಡಿಯೋದಾಗ್ಲಿ, ಬೈಯೋದಾಗ್ಲಿ, ಮಕ್ಳಿಗೆ ಏನು ಬೇಕೋ ಎಲ್ಲನೂ ತಾಯಿ ಮಾಡ್ತಾರೆ. ಅಂದರೆ ತಂದೆ ಹಂಗೆ ಮಾಡೋದಿಲ್ಲ. ಸೊ ಅದಷ್ಟೇ ಅಲ್ಲ, 2-3-4 ಸರಿನೂ ಅಷ್ಟೇ ನಮಗೇನಾದ್ರು ಹಂಗೆ ಆದಾಗೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂತಂದರೆ ಆ ಟೈಮಲ್ಲಿ ಅವರೊಬ್ಬರೇ ಇದ್ದಿದ್ದು ಹೊರಗಡೆ ನನಗೋಸ್ಕರ ಅಂತ. ಅವಾಗಲೂ ಇದ್ದೆ, ಯಾವಾಗಲೂ ಇರ್ತೀನಿ, ಮುಂದೆನೂ ಇರ್ತೀನಿ. ಅದ್ರ ಬಗ್ಗೆ ಏನು ಮಾತಿಲ್ಲ. ಅಂದರೆ ICUನಲ್ಲಿರೋ ಮಕ್ಕಳಿಗೆ ಅಮ್ಮಂದು ಹಾಲು ತುಂಬ ಇಂಪಾರ್ಟೆಂಟು. ಡಾಕ್ಟ್ರ್ ಹೇಳ್ತಾ ಇದ್ರು, ನೀವು 2 ದಿನ ಆದರೆ ಅದು ತುಂಬ ಕಷ್ಟ ಆಗಿಬಿಡುತ್ತೆ, ಆಮೇಲೆ ತೆಗಿಬೇಕು, ಮಗು ಕೊಡಲೇಬೇಕು. ಅದು ಹಾಲು ಏನಿದೆ ಅಲ್ಲ ಅದು ಅಮೃತಕ್ಕೆ ಸಮಾನ. ಆ ಹಾಲಿಂದಾನೇ ಅವನಿಗೆ ಎಷ್ಟೊಂದು ಶಕ್ತಿ ಬರುತ್ತೆ ಅಂತ. ಸೊ ಅವಾಗ ಮಗು ಸಕ್ ಮಾಡಿಲ್ಲ ಅಂದರೆ ಹಾಲು ಬರಲ್ಲ. ಆಮೇಲೆ ಆ ಟೈಮಲ್ಲೆಲ್ಲ ನನಗೆ ಸಬ್ಬಕ್ಕಿ ಸೊಪ್ಪು ಬೇಯಿಸ್ಕೊಂಬರೋದು ಎಲ್ಲ ಮಾಡ್ಕೊಟ್ಟಿದ್ದಾರೆ. ನಿಜವಾಗ್ಲೂ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಇಲ್ಲೊಂದು ಆಂಟಿ ಇದ್ದಾರೆ, ನಮಗೆ ಆರ್ಮಿ ರಿಟೈರ್ಮೆಂಟ್ ಅವ್ರ ಸರ್. ಅವ್ರು ಸ್ವಲ್ಪ ಸರ್ವಿಸ್ ಎಲ್ಲ ತುಂಬ ಜಾಸ್ತಿ ಇದೆ. ಅವ್ರು ಪ್ರತಿದಿನ ಇಡ್ಲಿ ಮಾಡ್ಕೊಡ್ತಾ ಇದ್ರು ನನಗೆ. ಪ್ರತಿದಿನ ನಾನು ಅಲ್ಲಿಂದ ICUಲಿ 15 ದಿನ ಇದ್ದೆ. ಕೊನೆ ದಿನ ತನಕನೂ ನನಗೆ ಬಿಸಿ ಬಿಸಿ ಇಡ್ಲಿ, ಚಟ್ನಿ ಎಲ್ಲ ಮಾಡ್ಕೊಡ್ತಾ ಇದ್ರು. ನಾನು ದೇವ್ರ ಹತ್ರ ಕೇಳ್ಕೊತೀನಿ, ಅವ್ರ ಮಕ್ಳಿಗೆ ಏನಾದರೂ ಕಷ್ಟದ ಪರಿಸ್ಥಿತಿ ಬಂದಾಗ ಅದಕ್ಕಿಂತ ದೊಡ್ಡವ್ರು ಬಂದವ್ರಿಗೆ ಸಹಾಯಕ್ಕೆ ನಿಂತ್ಕೊಳ್ಳಿ ಅಂತ. ಅಂದರೆ ನಮಗೆ ಸಹಾಯ ಮಾಡಿದವ್ರನ್ನ ನಾವು ನೆನೆಸ್ಕೋಬೇಕಲ್ವಾ. ಸೊ ಆ ಥರ ಎಲ್ಲರ ಲೈಫಲ್ಲಿ ಇದೊಂದಾಗುತ್ತೆ. ನಾನು ಏನಕ್ಕೆ ಇದನ್ನು ಹೇಳಿದೆ ಅಂತ ಅಂದರೆ, ಅಮ್ಮ ಅನ್ನೋದು ತುಂಬ ಹೈಲೈಟ್ ಆಗಿ ಬಂದ್ಬಿಡತ್ತೆ. ತುಂಬ ಸಹಿಸ್ಕೊಂಡ್ರು, ನೋವು ಅನುಭವಿಸಿದ್ರು ಅಂತ. ತಂದೆನೂ ಅಷ್ಟೇ ನೋವು ಅನುಭವಿಸ್ತಾರೆ ಹಿಂದೆಯಿಂದ, ಅಂದರೆ ಕಾಣಿಸಲ್ಲ. ಸೊ ಹಾಗಾಗಿ ಆ ಥರ ಅವ್ರದ್ದೊಂದು ಎಕ್ಸ್ಪೀರಿಯನ್ಸ್. ಬಟ್ ಇವತ್ತು ಅಷ್ಟೇ ನಾವು ಏನು ತೋರಿಸ್ಕೊಳಕ್ಕೆ ಹೋಗಲ್ಲ, ಎಷ್ಟೇ ನೋವಾಗಿದ್ರು. ಯಾಕೆಂತಂದರೆ ನಾವೇ ಸೋತೋದ್ರೆ ಇನ್ನು ಅವ್ರಿಗೆ ಸಮಾಧಾನ ಮಾಡೋಕ್ಕಾಗಲ್ಲ ಅಂತ ಹಂಗಿರ್ತಾರೆ ಅಷ್ಟೇ ಗಂಡು ಮಕ್ಕಳು. ಎಲ್ಲ ಅಪ್ಪಂದಿರಿಗೂ ಹ್ಯಾಟ್ಸ್ ಆಫ್ ಇರಬೇಕು ಈ ಒಂದು ವಿಚಾರಕ್ಕೆ. ಸೊ ಇದಿಷ್ಟು ನನ್ನ ಮಗನ ಕತೆಗಳನ್ನ ನೀವು ಕೇಳಿದ್ದೀರಾ, ಮತ್ತು ನೆನಪಾಯಿತು ಅಷ್ಟೇ. ಇವತ್ತು ಕಣ್ಮುಂದೆ ಚೆನ್ನಾಗಿ ಓಡಾಡ್ಕೊಂಡಿದ್ದಾನೆ. ಅವನಿಗೆ 100 ವರ್ಷ ಆಯ್ಸು ಹಿಂಗೆ ಇರಲಿ. ನಿಮ್ಮ ಆಶೀರ್ವಾದ ಯಾವಾಗಲೂ ಅವನ ಮೇಲೆ ಇರಲಿ. ಇವತ್ತಿನ ಬ್ಲಾಗ್ ಇಷ್ಟೇ. ಏನು ಸ್ಪೆಷಲಾಗಿ ಬ್ಲಾಗಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. ಗಿಫ್ಟ್ ಪ್ಯಾಕ್ ಮಾಡೋದೇ ನಾವು 3 ಗಂಟೆ ತೊಗೊಂಡ್ವಿ. 3 ಅವರ್ ಬರೀ ಪ್ಯಾಕ್ ಮಾಡೋದ್ರಲ್ಲೇ ಹೊರಟೋಯ್ತು. ಅಂದರೆ ಬರಲಿಲ್ವಲ್ಲ, ಈ ಸ್ಟಾರ್ಟಿಂಗ್ ಅಲ್ವಾ, ಫೋಲ್ಡ್ ಮಾಡಿ ಹಂಗೆ ಹಿಂಗೆ ಮಾಡೋಷ್ಟರಲ್ಲಿ ಅಲ್ಲೇ 3-4 ಗಂಟೆ ಹೋಯ್ತು. ಪ್ರಗತಿನ ಸ್ಕೂಲಿಂದ ಕರ್ಕೊಂಬರಕ್ಕೆ ಸ್ವಲ್ಪ ಹೊತ್ತು ಹೋದರು. ಹೀಗಾಗಿ ಇವತ್ತೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಮುಂದೆ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ ಬರುತ್ತೆ ನಮ್ಮಿಬ್ಬರ ಜೋಡಿಯಿಂದ. ಈ ವ್ಲಾಗ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.